ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿಯಲ್ಲಿ ಮರಳಾದ ಘಮ ಘಮ ಮಸಾಲ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ, ತುಪ್ಪ ತಿನ್ನಲ್ಲ ಅನ್ನೋರು ಕೂಡ ತಿನ್ನುವಂಥ ತುಪ್ಪ, ತುಂಬ ಟೇಸ್ಟಾದಂಥ ತುಪ್ಪ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 5 ಸೇರಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಮೆಂತ್ಯ ತುಂಬ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಮೆಂತ್ಯನ ಹುರ್ಕೊಳ್ಳೋಣ. ಮೆಂತ್ಯನ ಇದನ್ನು ಸಣ್ಣ ಉರಿಲಿ ಹುರ್ಕೋಬೇಕು. ತುಂಬ ಜೋರು ಉರಿಯಲ್ಲಿ ಇಟ್ಕೊಂಡ್ರೆ ಸೀದ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಥರ ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಮೆಂತ್ಯನ ಹುರ್ಕೋಬೇಕು. ನೋಡಿ, ಈ ಕಲರ್ಗೆ ಮೆಂತ್ಯನ ಹುರ್ಕೋಬೇಕು. ಈಗ ಇದನ್ನು ಚಿಕ್ಕ ಕುಟಾಣಿ ಇರುತ್ತಲ್ಲ, ಇದಕ್ಕೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಇದನ್ನು ಕುಟ್ಕೊಳ್ಳೋಣ. ಸ್ವಲ್ಪ ತರಿ ಥರ ಕುಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ತರಿಯಾಗಿ ಸ್ವಲ್ಪ ಕುಟ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ತರಿ ನುಣ್ಣಗಾಯಿತು ಅಂದಮೇಲೆ ಇದಕ್ಕೆ ಬೇರೆ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ಇದು ಸ್ವಲ್ಪ ನೋಡಿ ಈ ಥರ ಕುಟ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಏಲಕ್ಕಿ, 3-4, ನಾನಿಲ್ಲಿ 3 ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಲವಂಗ ಸೇರಿಸ್ಕೊಂಡು ಇದನ್ನು ಅಷ್ಟೇ ನುಣ್ಣಕ್ಕೆ ಸ್ವಲ್ಪ ನುಣ್ಣಗಾಗೋವರೆಗೂ ಕುಟ್ಕೊಳ್ಳೋಣ. ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಕು, ಇಷ್ಟು ಕುಟ್ಕೊಂಡ್ರೆ ಈಗ ರೆಡಿ ಆಯಿತು. ಈಗ ನಾನಿಲ್ಲಿ 4-5 ಗೆಡ್ಡೆ ಬೆಳ್ಳುಳ್ಳಿನ ತೆಗೆದು ಸಿಪ್ಪೆಯನ್ನು ತಕ್ಕೊಂಡಿಲ್ಲ ನಾನು, ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಬೆಣ್ಣೆನ ತೊಳೆದು ಎಲ್ಲನೂ ಸೇರಿಸ್ಕೊತಿದ್ದೀನಿ. ನೋಡಿ, ನಾನಿಲ್ಲಿ ಎಲ್ಲನೂ ಬೆಣ್ಣೆನ ಸೇರಿಸ್ಕೊಂಡು ಅದು ಕರ್ಗಕ್ಕೆ ಬಿಡಬೇಕು. ಇದು ನೋಡಿ, ಈಗ ಕರಗ್ತಿದೆ. ಇದು ಚೆನ್ನಾಗಿ ಸ್ವಲ್ಪ ಬೆಣ್ಣೆ ಎಲ್ಲ ನೀಟಾಗಿ ಕರಗಲಿ. ಆಮೇಲೆ ಇದಕ್ಕೆ ಮಸಾಲೆನ ಸೇರಿಸ್ಕೊಳ್ಳೋಣ. ಆದರೂ ತುಪ್ಪನ ಸಣ್ಣ ಉರಿಯಲ್ಲೇ ಮಾಡಬೇಕು. ತುಂಬ ಜೋರು ಉರಿ ಕೊಟ್ವಿ ಅಂದರೆ ಬೇಗ ಸೀದಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ತುಪ್ಪನ ಕಾಯಿಸ್ಕೋಬೇಕು. ಈಗ ನೋಡಿ, ಬೆಣ್ಣೆ ಫುಲ್ ಕರಗಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಈಗ ಜಜ್ಜಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ಬೆಳ್ಳುಳ್ಳಿ ಹಾಕೋದೇನಪ್ಪ ಅಂದರೆ ತುಪ್ಪ ಮರಳಾಗಿ ಬರುತ್ತೆ ಅಂತ ಅಷ್ಟೇ ಬೆಳ್ಳುಳ್ಳಿ ಹಾಕೋದು. ತುಪ್ಪ ತಿಂದರೆ ಒಬ್ಬರು ಜೀರ್ಣ ಆಗಲ್ಲ ಅಂತಾರೆ. ಹಾಗಾಗಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬೇಗ ಜೀರ್ಣ ಆಗುತ್ತೆ ಅನ್ನೋದು ಅಷ್ಟೇ. ನೋಡಿ, ಇವಾಗ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ತುಪ್ಪನ ಚೆನ್ನಾಗಿ ಬೇಯಿಸ್ಕೋಬೇಕು ಬೆಣ್ಣೆನ. ನೋಡಿ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ನೋಡಿ, ಇವಾಗ ಕುದೀತಿದೆ.
ಇದು ಚೆನ್ನಾಗಿ ಕುದ್ದು ಎಣ್ಣೆ ಥರ ಆಗಬೇಕು. ಏನಪ್ಪ ಇದು ಮೊಸರು ಥರ ಎಲ್ಲ ಈ ಥರ ವೈಟ್ ಕಲರ್ ಇರುತ್ತೆ, ಅದು ಸೇಮ್ ಎಣ್ಣೆ ಥರ ಬರುತ್ತೆ ನೋಡಿ. ಈ ಥರ ಕುದಿಬೇಕು. ಇನ್ನು 10ರಿಂದ ಒಂದು 10-11 ಸೆಕೆಂಡ್ ನಿಮಿಷ ತಗೊಳುತ್ತೆ ಇದು. ಈಗ ನೋಡಿ ಕುದೀತಿದೆ. ಈಗ ನಾನು ಇದಕ್ಕೆ ಒಂದು ವೀಳ್ಯದೆಲೆನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೋತೀನಿ. ವೀಳ್ಯದೆಲೆ ಹಾಕೋದೇನಪ್ಪ ಅಂದರೆ ಕಲರು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಅಂದರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಅದರಿಂದ ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಈ ಥರ ಒಂದೊಂದು ಸಲ ನೀಟಾಗಿ ಅಲ್ಲಲ್ಲೇ ಕೈಯಾಡಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ತಿರುಗಿಸ್ತಾ ಇರಬೇಕು ಅವಾಗವಾಗ. ಅದು ಬರೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ಇವಾಗ ತುಪ್ಪ ರೆಡಿ ಆಯಿತು. ನೋಡಿ ತುಪ್ಪ ಕರೆಕ್ಟಾಗಿ ಇದು ಬಂತು ಅಂತ ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಇನ್ನು ನಾವು ಇದನ್ನು ಬೇಯಿಸಿದ್ವಿ ಅಂದರೆ ನೋಡಿ ಸೀದೋಗ್ಬಿಡುತ್ತೆ. ಈಗ ತುಪ್ಪ ರೆಡಿ ಆಯಿತು. ನೋಡ್ತಿದ್ದೀರಾ, ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಬಂತು ಅಂತ. ನೋಡಿ ನಾನಿನ್ನ ಒಂದು ಸಲ ನಿಮಗೆ ತೋರಿಸ್ತೀನಿ. ಆವಾಗ ಯಾವ ಥರ ಕುದೀತಾ ಇತ್ತು, ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದೆಯಾ? ಈಗ ತುಪ್ಪ ಬಂದಿದೆ. ಈಗ ನಾವು ಇದಕ್ಕೆ ಕುಟ್ಟಿಟ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಏಲಕ್ಕಿ ಲವಂಗ ಎಲ್ಲ, ಅದನ್ನು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಅದು ಹಾಕಿ ತುಪ್ಪ ಕುದಿದ್ರೆ ಸ್ವಲ್ಪ ಕೈ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಗ್ಯಾಸ್ನ ಆಫ್ ಮಾಡಿಕೊಂಡು ಬಿಸಿ ಇರುತ್ತೆ ಇದಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅಷ್ಟೇ ಅಂತ. ನೋಡಿ ಈಗ ತುಪ್ಪ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ತಣ್ಣಗಾದಮೇಲೆ ಇದನ್ನು ಸೋದಿಸ್ಕೊಳ್ಳೋಣ. ಈಗ ಅಷ್ಟೇ, ಇದನ್ನು ಬಿಟ್ಬಿಡೋದು. ಮತ್ತು ಇದು ಕುದಿಸೋದಾಗಲಿ ಮತ್ತು ಏನು ಇದನ್ನು ಮಾಡೋದು ಬೇಡ. ಇದನ್ನು ಇಲ್ಲಿಗೆ ಬಿಡೋಣ. ಇದು ತಣ್ಣಗಾಗಲಿ, ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಕಲರ್ ಆಲ್ರೆಡಿ ಇವಾಗಲೇ ಚೇಂಜ್ ಆಯಿತು. ಇದು ತಣ್ಣಗಾಗಲಿ. ನೋಡಿ ಇವಾಗ ತಣ್ಣಗಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಳ್ಳೋಣ. ನಾನಿಲ್ಲಿ ಜಾಲರಿನ ಇಟ್ಟು ಪಾತ್ರೆಗೆ ಸೋಸ್ಕೊತಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯೆಲ್ಲ ಘಮ ಅಂತಿದೆ ನಮ್ಮನೆ, ಅಷ್ಟು ಘಮ ಬರ್ತಿದೆ. ನೋಡಿ ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಲಿ. ನೋಡಿ ಇವಾಗ ಕಾಣಿಸ್ತಿದೆಯಾ ನಿಮಗೆ ಎಷ್ಟು ಮರಳಾಗಿ, ಎಷ್ಟು ಕಲರ್ ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಷ್ಟೇ, ತುಪ್ಪ ಮಾಡೋದು ದೊಡ್ಡ ವಿಷಯ ಏನಲ್ಲ, ನೋಡಿಕೊಂಡು ಮಾಡಬೇಕು ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.